ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಪ್ರಯಾಣ ಇವತ್ತು ಬಿಡದಿ ಕಡೆ. ಸೊ ರೀಸನ್ ಬಂದು ಒಂದೇ, ರಾಜೇಶ್ ಒಂದು ಅವರ ವೈಫ್ ಆ್ಯಕ್ಚುಲಿ ವ್ಲಾಗರು, ಅವರು ಲೈಫ್ ಸ್ಟೈಲ್ ವ್ಲಾಗ್ ಮಾಡ್ತಾರೆ. ಸೊ ಅವರು ಒಂದು ಚಾನಲ್ ಓಪನ್ ಮಾಡಿದ್ದಾನೆ ಈಗ ಫ್ಯಾಮಿಲಿಗಳಿಗೋಸ್ಕರ ಅಂತ ಒಂದು. ಸೊ ಅವನಿಗೆ ಆ್ಯಕ್ಚುಲಿ ಈ ಚಾನಲ್ನಲ್ಲಿ ಅವನಿಗೆ ತುಂಬ ಟ್ರಾವೆಲಿಂಗ್ ಇರುತ್ತೆ. ಅವ್ನ ವೈಫ್ ಅವನ ಜೊತೆ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ನನ್ನ ಒಂದು ಹೆಲ್ಪ್ ಕೇಳ್ದೆ, ನನಗೆ ಸಪೋರ್ಟ್ ಮಾಡಿ ನಾನು ಚಾನಲ್ ರನ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ನಾನು ಓಕೆ ಫೈನ್, ನೋ ಪ್ರಾಬ್ಲಮ್, ಐ ಹೆಲ್ಪ್ ಯು ಆಲ್ವೇಸ್ ಅಂತ ಹೇಳಿದೆ. ಸೊ ಈಗ ಅವನ ಚಾನಲ್ನ ಟೆಕ್ನಿಕಲಿ ಹೇಳೋಕ್ಕೋದ್ರೆ ಇದು ಮೊದಲನೇ ವೀಡಿಯೋ ಅಂತ ಆಗುತ್ತೆ. ಇವತ್ತು ಆ ವಿಡಿಯೋ ಶೂಟ್ ಮಾಡೋದಕ್ಕೆ ನಾನು ಬಿಡದಿಗೆ ಹೋಗ್ತಾ ಇದ್ದೀನಿ. ಬಿಡದಿನಲ್ಲಿ ಅದು ಆ್ಯಕ್ಚುಲಿ ಅವರು ಯಾರು ಅಂತ ಗೊತ್ತಿಲ್ಲ, ಇಟ್ಸ್ ಎ ಸ್ಟ್ರೇಂಜರ್ ಅವರು ನಮಗೆ. ಸೊ ಅವರು ಇವನ್ನ ಒಂದು ಯುನೀಕ್ ಕಾನ್ಸೆಪ್ಟನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾನೆ. ಬಟ್ ಹೌ ಫಾರ್ ಇಟ್ ವಿಲ್ ಬಿ ಸಕ್ಸಸ್ಫುಲ್ ಅಂತ ಗೊತ್ತಿಲ್ಲ. ಬಟ್ ಅದು ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನಮಗೆ ಹೇಗೆ ಅಂತ. ಬಟ್ ಫಸ್ಟ್ ಒಂದು ಇಂಟ್ರೋ ವೀಡಿಯೋ ಮಾಡ್ದೆ, ಆ ಇಂಟ್ರೋ ವೀಡಿಯೋನಲ್ಲಿ ಎಕ್ಸ್ಪ್ಲೇನ್ ಮಾಡ್ದೆ. ಎಷ್ಟೋ ಜನಕ್ಕೆ ಅದು ಕಾನ್ಸೆಪ್ಟ್ ಇಷ್ಟ ಆಯಿತು. ಅದರಿಂದ ಅವರು ಮೇಲ್ ಹಾಕಿದ್ದಾರೆ, ಬನ್ನಿ ನಮ್ಮ ಮನೆಗೆ ಬಂದು ವೀಡಿಯೋ ಮಾಡಿ ಅಂತ. ಸೊ ಮೊದಲನೇ ವೀಡಿಯೋ ಮಾಡೋದಕ್ಕೆ ನಾನು ಬಿಡದಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಈಗ ರಾಜೇಶು ಮೈಸೂರಿನಲ್ಲಿದ್ದಾನೆ, ಮೈಸೂರಿಂದ ಬರ್ತಾ ಇದ್ದಾನೆ ಆನ್ ದಿ ವೇ. ಅವನು ಬಂದು ಬಿಡದಿನಲ್ಲಿ ಇಳ್ಕೊತಾನೆ, ನಾನು ಅಲ್ಲಿಂದ ಅವ್ನು ಪಿಕ್ ಮಾಡಿಕೊಂಡು ಅವ್ರ ಮನೆಗೆ ಹೋಗಿ ವೀಡಿಯೋ ಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ಹೊರಡ್ತಾ ಇದ್ದೀನಿ. ತುಂಬಾ ಬಿಸಿಲಿದೆ, ಭಯಂಕರ ಸೆಕೆನೂ ಆಗ್ತಾಯಿದೆ, ಟ್ರಾಫಿಕ್ಕು ಹಾಗೇ ಇರುತ್ತೆ. ಈಗ ನಾನು ನೈಸ್ ರೋಡ್ನಲ್ಲಿ ಹೋಗಿ ಬಿಡದಿಗೆ ಜಾಯ್ನ್ ಆಗಿ ಬಿಡದಿ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡಬೇಕಾಗುತ್ತೆ ಅವನಿಗೆ. ಒಳ್ಳೆ ಡಬಲ್ ಕೆಲಸ. ಆ್ಯಕ್ಚುಲಿ ನಾನು ಬರಬೇಕಾದ್ರೆ ನೈಸ್ ರೋಡ್ ಮಿಸ್ ಆಗೋಯ್ತು, ನಾನು ಫ್ಲೈಓವರ್ ಮೇಲಿದ್ದೆ. ಓಕೆ ಬಿಡು, ಮುಂದೆ ಎಲ್ಲರೂ ಎಕ್ಸಿಟ್ ಸಿಗ್ಬೋದು, ತಗೊಂಡು ಯೂ ಟರ್ನ್ ಮಾಡ್ಕೊಂಡು ಬರೋಣ ಅಂತ ಹೋದ. ಅಂದರೆ ನೆಲಮಂಗಲದವರೆಗೂ ಎಲ್ಲೂ ಎಕ್ಸಿಟೇ ಇಲ್ಲ ಔಟ್ಸೈಡ್ಗೆ. ತಿರ್ಗಾ ನೆಲಮಂಗಲದವರೆಗೂ ಹೋಗಿ ವಾಪಸ್ಸು ಯೂ ಟರ್ನ್ ಮಾಡ್ಕೊಂಡು ಬಂದು ಈಗ ನೈಸ್ ಟಾಲ್ಗೆ, ನೈಸ್ ರೋಡ್ಗೆ ಜಾಯ್ನ್ ಆಗಿದ್ದೀನಿ. ಇಲ್ಲಿ ಇನ್ನೂ ಏನೇನು ಕಿರಿಕ್ಗಳು ಮಾಡ್ತಾರೋ ನೋಡಬೇಕು. ಆ್ಯಕ್ಚುಲಿ ಫಾಸ್ಟ್ಯಾಗು ಬೈಕ್ಗಳಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ, ನನ್ನ ಹತ್ರ ಅಂತೂ ಇಲ್ಲ. ನಾನು ಇವಾಗ ಕ್ಯಾಶ್ ಕೊಟ್ಟು ಹೋಗಬೇಕು. ಕ್ಯಾಶ್ ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ ಐಡಿಯಾ ಇಲ್ಲ. ಟಾಲ್ ಪ್ಲಾಜಾ 500 ಮೀಟರ್ಸ್ ಅಹೆಡ್ ಅಂತಿದೆ. ಸೊ ನೋಡೋಣ. ಬಿಡದಿ ಅವತ್ತು ಬಂದಿದ್ದು ರೋಡ್ ಇದೇನಾ ಅಂತ ಡೌಟ್ ಆಗ್ಬಿಡೋದು ನನಗೆ. ಓಕೆ ನೋಡೋಣ, ಮೋಸ್ಟ್ಲಿ ರಾಜೇಶ್ ಅವತ್ತು ಇದೇ ರೋಡಲ್ಲಿ ಕರ್ಕೊಂಬಂದ ಅಂತ ಅನ್ಕೊತೀನಿ, ಹೋಪ್ಫುಲಿ. ಓಕೆ, ಹಂಗೋ ಹಿಂಗೋ ಜಾಯಿನ್ ಆದೋ ಇಲ್ಲಿ ಬಿಡದಿಗೆ. ಈಗ ಓಕೆ, ರಾಜೇಶ್ ಬಂದಿದ್ದಾಯಿತು, ಪಿಕಪ್ ಮಾಡ್ಕೊಂಡೆ. ಈಗ ನಾವು ಹೋಗಬೇಕು. ಇಲ್ಲೆಲ್ಲ ಯೂ ಟರ್ನ್ ಮಾಡಿಕೊಂಡು ಹೋಗಿ, ಆ್ಯಕ್ಚುಲಿ ಗೂಗಲ್ ಮ್ಯಾಪಲ್ಲಿ ತೋರಿಸ್ತಿರೋ ಲೊಕೇಶನ್ ರಾಂಗ್ ಇದೆಯಂತೆ. ಹಾಂ, ಗಂಡ ಹೆಂಡ್ತಿ ಒಳ್ಳಳ್ಳಿನಾ? ಕೇಳಿರಿ ಇಲ್ಲಿ ಇವ್ರಿಗೆ. ಒಂದೇನಂದ್ರೆ ಹಳ್ಳಿನಲ್ಲಿ ಮನೆಗಳು ಹುಡ್ಕೋದು ತುಂಬ ಈಸಿ. ನೋಡಿ ಅಲ್ಲಿ ಹೇಳ್ತಿದ್ದಂಗೆ ಟಪಕ್ ಅಂತ ತೋರಿಸಿದ್ರು.
ಸೊ ಇದು ಅವರ ಮನೆ. ಆ್ಯಕ್ಚುಲಾಗಿ ನೀವು ನೋಡ್ತಾ ಇದ್ದೀರಲ್ಲ, ಒಂದ್ಸರಿ ನೋಡಿಬಿಡಿ. ಇದು ಈ ಥರ ಮನೆಗಳು ನನಗೆ ತುಂಬ ಇಷ್ಟ ನೋಡಿ. ಒಂದು ಟೈಮ್ನಲ್ಲಿ ನಮ್ಮದು ಹಿಂಗೆ ಮನೆಯಲ್ಲಿ ಎಲ್ಲ ಥರ ಸೇಬೆಹಣ್ಣು, ಎಲ್ಲ ಥರ ಹಣ್ಣುಗಿನ ಗಿಡಗಳಿತ್ತು. ಇವತ್ತಿನ ದಿವಸ ಏನೆಲ್ಲ ಪಾಪ್ಯುಲೇಷನ್ ಜಾಸ್ತಿ ಆದಂಗೆ ಜಾಗಗಳು ಚಿಕ್ಕದಾಗೋಯ್ತು. ಸೊ ಈ ಥರ ಇತ್ತು ಅಂದರೆ ನನಗೆ ತುಂಬ ಇಷ್ಟ ಓಡಾಡೋದಕ್ಕೆ. ಹಂಗಿದೆ. ಸೊ ನೋಡಿ, ಇದು ಗಾಡಿ ನಿಲ್ಲಿಸೋದಕ್ಕೂ ಜಾಗ ಸಾಕಾಗಿದೆ, ಎಲ್ಲನೂ ಚೆನ್ನಾಗಿದೆ. ಬಿಡದಿನಲ್ಲಿ ಬಂದಿದ್ದೀವಿ ಈಗ ರಾಜೇಶ್ ಅವರ ಹೊಸ ಚಾನಲ್ನ ಮೊದಲನೇ ವೀಡಿಯೋನ ಮಾಡೋದಕ್ಕೆ. ಸೊ ಎಲ್ಲ ಥರದ ಕ್ಯಾಮ್ರಾಗಳನ್ನ ಸೆಟಪ್ ಮಾಡಿದ್ದೀನಿ ನಾನಲ್ಲಿ. ಏನಿದ್ರು ಅವರು ಈಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು. ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನು ಹೇಗೆ ರೆಕಾರ್ಡ್ ಆಗುತ್ತೆ ನೋಡಬೇಕು. ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಹೋಪ್ಫುಲಿ ರಾಜೇಶ್ಗೆ ಈ ಚಾನಲ್ನಲ್ಲಿ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತೀನಿ. ಇನ್ನೇನಿದೆ, ನನಗಂತೂ ಒಳ್ಳೆ ರೈಡ್ ಆಯಿತು. ಗೊತ್ತಲ್ಲ, ಎಲ್ಲ ಥರದ್ದು ಬ್ಲಂಡರ್ಸ್ಗಳು ಮಾಡಿದ್ದೀನಿ. ನೈಸ್ ರೋಡ್ ಸಿಗ್ದಿರಾ ನಾನು ಆಲ್ಮೋಸ್ಟ್ ನೆಲಮಂಗಲದವರೆಗೂ ಹೋಗಿ ನೆಲಮಂಗಲದಿಂದ ವಾಪಸ್ ಬಂದು ತಿರ್ಗಾ ನೈಸ್ ರೋಡಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಒಂಥರ ಇಟ್ ವಾಸ್ ಫನ್ ರೈಡು. ಸೊ ಇಲ್ಲಿ ತುಂಬ ಪ್ಲೆಸೆಂಟ್ ಇದೆ. ಸಿಟಿನಲ್ಲಿ ಕಂಪ್ಯಾರಿಟಿವ್ಲಿ ನೋಡೋದಂದರೆ ಇಲ್ಲಿ ಒಂಥರ ವಿಲೇಜ್ ಅಟ್ಮಾಸ್ಫಿಯರ್ ಇದು, ಸಿಟಿಗೆ ಅಟ್ಮಾಸ್ಫಿಯರ್ ಇದೆ, ಚೆನ್ನಾಗಿದೆ. ಇದು ಉಯ್ಯಾಲೆ ನನಗೆ ತುಂಬ ಇಷ್ಟ ಆಯಿತು. ಪ್ಲಸ್ ಇಲ್ಲಿ ನೋಡಿ ಎಲ್ಲ ಥರ ತೋಟಗಳಿದೆ. ಸೊ ಯಾವ್ಯಾವ ರೀತಿ ಏನೇನು ಸೆಟಪ್ ಮಾಡಿದ್ದೀವಿ ಅಂತ ಒಂದು ರೌಂಡು ತೋರಿಸ್ತೀವಿ. ರಾಜೇಶ್ ಎಕ್ಸೈಟೆಡ್? ಫಸ್ಟ್ ಟೈಮ್ ಅಲ್ವಾ, ನಾವು ಕ್ಯಾಮ್ರಾ ಎದುರುಗಡೆ ನಮ್ಮ ಸ್ವಂತಕ್ಕೆ ಮಾಡೋದು, ಬೇರೆಯವ್ರ ಎದುರುಗಡೆ ಮಾತಾಡೋದು ಸ್ವಲ್ಪ ಏರ್ಪೇರ್ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ನೋಡೋಣ ಹೇಗಾಗುತ್ತೆ ಅಂತ. ಸೊ ಇಲ್ಲೊಂದು ಕ್ಯಾಮ್ರಾ ಸೆಟಪ್ ಮಾಡಿದ್ದೀವಿ, ಪ್ಲಸ್ ಇಲ್ಲೊಂದು ಕ್ಯಾಮ್ರಾ ಸೆಟಪ್ ಮಾಡಿದ್ದೀವಿ. ನೀವೇ ಮಾಡ್ಬೋದು. ಎರಡು ಕ್ಯಾಮ್ರಾ ಸೆಟಪ್ ಮಾಡಿದ್ದೀವಿ. ಹಾಗೆ ಈಗ ಕುಕ್ ಮಾಡ್ತಾರೆ ಇವ್ರು. ಯಾಕೋ ಕುಕ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ತೊಗೊಂಡು ಬನ್ರಿ. ಕಟ್ರೆ ಇಲ್ಲಲ್ಲ ಕಟ್ಟೋದು. ನೋಡಿ ಏನು ಜೀರಾ ಅಲ್ಲ ಇದು, ಅದು ಜಲ್ಜೀರಾ ಜಲ್ಜೀರಾ ಟೆಕ್. ಇಲ್ಲಿಂದ ಏನಿದ್ರು ಮನೆಗೆ ಅಷ್ಟೇ.